ಜೆಡಿಎಸ್ ಶಾಸಕನ ಕಿರುಕುಳ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರೋದು. ದಯಾಮರಣಕ್ಕೆ ಮನವಿ ಮಾಡಿದ್ದಾರೆ. ಜೆಡಿಎಸ್ ಶಾಸಕನ ಮೇಲೆ ಈಗ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಶರಣಗೌಡ ಕಂದಕೂರ್ ದೌರ್ಜನ್ಯಕ್ಕೆ ಯುವಕ ಬೇಸತ್ತಿದ್ದಾನೆ. ಯಾದಗಿರಿ ತಾಲೂಕಿನ ಕಿಲ್ಲನಕೆರೆ ಗ್ರಾಮದ ಯುವಕ ಬೀರಲಿಂಗಪ್ಪ ರಾಜ್ಯಪಾಲ, ರಾಷ್ಟ್ರಪತಿ, ಸಿಎಂಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಈ ಬೀರಲಿಂಗಪ್ಪ ಶಾಸಕರ ಬೆಂಬಲಿಗ ರಾಜಶೇಖರ್ ಗೌಡ ಮಲ್ಲಿಕಾರ್ಜುನರಿಂದ ಹಲ್ಲೆ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಕೇಸನ್ನ ದಾಖಲಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೆಡಿಎಸ್ ಶಾಸಕರ ವಿರುದ್ಧ ಈಗ ಬಹಳ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ದಯಾಮರಣ ಕೊಟ್ಬಿಡಿ ನನ್ಗೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲ, ರಾಷ್ಟ್ರಪತಿ, ಸಿಎಂಗೂ ಮನವಿ ಮಾಡಿದ್ದಾರೆ. ಈಗ ಯುವಕ ಬೀರಲಿಂಗಪ್ಪ, ಶರಣಗೌಡ ಕಂದಕೂರ್ ಅವರ ಬೆಂಬಲಿಗರು ನನಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಈಗ ಮಾಡ್ತಾ ಇದ್ದಾರೆ ಗ್ರಾಮದ ಯುವಕ ಬೀರಲಿಂಗಪ್ಪ. ದಯಾಮರಣಕ್ಕೆ ಈಗ ಮನವಿ ಮಾಡಿರೋದು. ನನಗೆ ದಯಾಮರಣ ಕೊಟ್ಬಿಡಿ, ನನಗೆ ಕಿರುಕುಳ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಶಾಸಕರ ಬೆಂಬಲಿಗರಾದಂಥ ರಾಜಶೇಖರ್ ಗೌಡ, ಮಲ್ಲಿಕಾರ್ಜುನ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಅಲ್ಲಿ ಮನವಿ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ದಯಾಮರಣಕ್ಕೆ ಕೋರಿ ಈಗ ರಾಷ್ಟ್ರಪತಿ, ರಾಜ್ಯಪಾಲರು, ಸಿಎಂ ಸೇರಿದಂತೆ ಡಿಸಿಗೂ ಕೂಡ ಅಲ್ಲಿ ದಯಾಮರಣಕ್ಕೆ ಮನವಿ ಪತ್ರವನ್ನ ನೀಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಈಗ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಹೇಶ್, ಈಗ ದಯಾಮರಣಕ್ಕೊಂದು ಪತ್ರವನ್ನ ಬರೆದಿದ್ದಾರೆ. ಅಷ್ಟೊಂದು ಕಿರುಕುಳ, ಅಷ್ಟೊಂದು ಬೇಸರವನ್ನ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಏನಾಗಿದೆ? ಯಾವ ಕಾರಣಕ್ಕೆ ಈ ಕಿರುಕುಳ ನೀಡ್ತಾ ಇರೋದು? ಏನೇನ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈಗ ಈ ಬೀರಲಿಂಗಪ್ಪ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಎಸ್ ಅಶ್ವಿನಿ, ಜೆಡಿಎಸ್ ಶಾಸಕನ ಕಿರುಕುಳ ಆರೋಪಕ್ಕೆ ಈಗಾಗಲೇ ಒಬ್ಬ ಯುವಕ ದಯಾಮರಣಕ್ಕೆ ಮನವಿ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಶರಣಗೌಡ ಕಂದಕೂರ್ ಅವರ ದೌರ್ಜನ್ಯ ಮಿತಿಮೀರಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ನಾನು ದಯಾಮರಣ ಕೊಡಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಂದ್ರೆ ರಾಜ್ಯಪಾಲರು, ರಾಷ್ಟ್ರಪತಿ ಮತ್ತೆ ಸಿಎಂ, ಡಿಸಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ರಿಗೂ ಕೂಡ ದಯಾಮರಣವನ್ನು ಕೋರಿ ಪತ್ರ ಬರೆದಿರ್ತಕ್ಕಂಥದ್ದು. ಈಗಾಗಲೇ ಏನಂದ್ರೆ ಶಾಸಕರ ಬೆಂಬಲಿಗರಾಗಿರ್ತಕ್ಕಂಥ ರಾಜಶೇಖರ್ ಗೌಡ ಹಾಗೂ ಮಲ್ಲಿಕಾರ್ಜುನರಿಂದ ಒಂದೆರಡು ಸತ ಹಲ್ಲೆ ಕೂಡ ನಡೆದಿದೆ ಎಂಬ ಆರೋಪ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಹಲ್ಲೆ ಮಾಡಿದ್ದಲ್ಲದೆ ನನಗೆ ಸೈದಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಸುಳ್ಳು ಕೇಸ್ ದಾಖಲಿಸಿ ನನಗೆ ವಿನಾಕಾರಣ ಕಿರುಕುಳ ಕೊಡ್ತಾ ಇದ್ದಾರೆ. ಹಾಗಾಗಿ ನನಗೆ ಬದುಕಲು ಆಗಲ್ಲ, ಹಾಗಾಗಿ ನನಗೆ ದಯಾಮರಣ ಕೊಡಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆ ಬೀರಲಿಂಗಪ್ಪ ಅವರು ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಏನಂದ್ರೆ ಶರಣಗೌಡ ಕಂದಕೂರ್ ಅವರು ಈ ಹುಡುಗನನ್ನ ಕೆಲಸದಿಂದ ವಜಾ ಮಾಡ್ಬೇಕು, ಇಲ್ಲಾಂದ್ರೆ ನಾನು ವಿಧಾನಸೌಧದಲ್ಲಿ ಹೋಗಿ ನಾನೇನಂದ್ರೆ ಮತ್ತೆ ಹಕ್ಕುಚ್ಯುತಿ ಮಾಡ್ತೀನಿ, ನೀವು ನಿಮ್ಮ ಆಫೀಸ್ ಮುಂದ್ಗಡೆ ನಾನು ಪ್ರತಿಭಟನೆ ಕೂಡ ಮಾಡ್ತೀನಿ ಅಂತ ಕೂಡ ಬೆದರಿಕೆ ಹಾಕಿ ಅಲ್ಲಿ. ಓಕೆ, ಧನ್ಯವಾದ ಮಹೇಶ್ ಡೀಟೇಲ್ಸ್ಗೆ. ಇನ್ನು ಈ ಮನವಿ ಪತ್ರವನ್ನ ದಯಾಮರಣಕ್ಕೆ ಕೋರಿರುವಂತಹ ಯುವಕ ಬೀರಲಿಂಗಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬೀರಲಿಂಗಪ್ಪ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಈಗ ಶರಣಗೌಡ ಕಂದಕೂರ್ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಾ, ಅವರ ಬೆಂಬಲಿಗರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಾ, ದಯಾಮರಣಕ್ಕೆ ಕೋರಿದ್ದೀರಾ ಅನ್ನುವಂತ ವಿಚಾರ. ಅಂತ ಪರಿಸ್ಥಿತಿ ಏನ್ ಬಂತು? ಅಂತ ಕಿರುಕುಳ, ಅಂತ ದೌರ್ಜನ್ಯ ಏನ್ ಮಾಡಿದ್ರು? ಮೇಡಮ್, ನಿರಂತರವಾಗಿ ಶಾಸಕರ ಬೆಂಬಲಿಗರಿಂದ ಕೂಡ ಅವ್ರ ಶಾಸಕರೇ ನಮ್ಗ ಬೆಂಬಲಿಗರಿಂದ ನಮ್ಗೆ ಕೇಸ್ ಮಾಡಿಸಿದಾರೆ ಮೇಡಮ್. ದೂರು ಕೊಟ್ಟಿದ್ದಾರೆ, ಊರಲ್ಲಿ ತೇಜವಧೆ ಮಾಡಿಸಿದ್ದಾರೆ, ಹಂಗ್ ಮಾಡಿಸಿದಾರೆ, ಹಿಂಗ್ ಮಾಡಿಸಿದಾರೆ ಅಂತೇಳಿ. ಒಂದ್ ರಾತ್ರಿ 12 ಗಂಟೆ ತನಕನು ಒಂದ್ಸಲ ಪೊಲೀಸ್ ಸ್ಟೇಷನ್ ಕುತ್ಕೊಂಡ್ ಬಂದಿದ್ರಿ ಮೇಡಮ್. ಇಲ್ಲ ಸರ್, ನಾನೇನು ಆತರ ಯಾವ್ದೇ ರೀತಿ ತೇಜವಧೆ ಮಾಡಿಲ್ಲ ಶಾಸಕರಿಗೆ ಅಂತ ಎಲ್ಲ ತೋರಿಸಿದ್ಮೇಲೆ ಪೊಲೀಸರು ಬಿಟ್ಟಿದ್ದಾರೆ. ಆಮೇಲೆ ಬಿಟ್ಟರು ಕೂಡ FIR ಹಾಕೋದು ಆಗ್ಲಿಲ್ಲಲ್ಲ ಅನ್ನೋ ಕಾರಣಕ್ಕಾಗಿ ನಾನು ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವಾರ್ತಾಧಿಕಾರಿಗಳು ಧಮಕಿ ಹಾಕಿದ್ದಾರೆ, ಇಲ್ಲ ಅವನು ಆಫೀಸಿಗೆ ಬರಬಾರ್ದು, ಬಂದ್ರೆ ನಿಮ್ಮ ವಿರುದ್ಧ ನಾನು ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ, ಅವನು ಕೆಲಸದಿಂದ ತೆಗಿಬೇಕು ನೀವು ಅಂತ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ವಾರ್ತಾಧಿಕಾರಿಗಳು ಕೂಡ ಹೆಲ್ಪ್ಲೆಸ್, ಜಿಲ್ಲಾಧಿಕಾರಿಗಳು ಕೂಡ ಹೆಲ್ಪ್ಲೆಸ್. ಜನಪ್ರತಿನಿಧಿ ವಿರುದ್ಧ ಮಾತಾಡಕ್ ಆಗಲ್ಲ ಅವ್ರಿಗೆ. ಏನಿದ್ರು MLA ಕಡೆಯಿಂದ ನಮ್ಗೆ ಮಾತಾಡ್ಸ್ಬೇಕಪ್ಪ, MLA ಹೇಳಿ ನಮ್ಗೆ ಆಫೀಸಿಗೆ ಬರಬೇಕು ಅಂತ ಹೇಳ್ತಾ ಇದಾರೆ ಅವರು. ಇಲ್ಲ ಸರ್, ನಮ್ದೆಲ್ಲ ಏನು ತಪ್ಪಿಲ್ಲ ಅಂತ ತೋರಿಸಿದ್ರು ಕೂಡ ಇಲ್ಲ, ಇದನ್ನ ಹೋಗಿ MLA ಮುಂದೆ ಹೇಳ್ರಿ ಅಂತ ಇದಾರೆ. MLA ಮನೆ ಹತ್ರ ಹೋದ್ರು ಕೂಡ ನಾವು ಒಳಗೆ ಸೇರ್ಸ್ಕೊಂತ ಇಲ್ಲ, ಬಿಡ್ತಾ ಇಲ್ಲ ಒಳಗಡೆ. ಒಟ್ಟ ಅವ್ರಿಗೆ ಗಮನಕ್ಕೆ ತರ್ತೀವಿ ಅಂತಂದ್ರು ಕೂಡ ಅವ್ರು ಉದ್ದೇಶಪೂರ್ವಕವಾಗಿ ನಮ್ ಜೊತೆ ಮಾತಾಡಕ್ ರೆಡಿ ಇಲ್ಲ ಮೇಡಮ್.
ಓಕೆ, ಧನ್ಯವಾದ ಬೀರಲಿಂಗಪ್ಪ ಅವರೇ ಪವರ್ ಟಿವಿ ಜೊತೆ ಮಾತಾಡಿದಕ್ಕೆ.